ಮೆಷಿನ್ ಒಳ್ಳೆ ಐತೆ. ಇನ್ನೊಂದು ಬೇಕು ಒಡ ಇನ್ನೊಂದು ಇಡ್ಲಿ ತಿನ್ನೋದು 2 ಸ್ಪೂನ್ ಎಲ್ಲ ಕೊಡ್ತಾರೆ. ಅಲ್ಲೊಂದು ಫೋನ್ ಬೇರೆ ತಗೋ ಬಂತ ಹಂಗಾಗಿ ಅವರು ಬಂದೆ ಫೋನ್ ಬರ್ತೀನಿ. ಮತ್ತೆ ಮತ್ತೆ ಇದೊಂದು 1/4 kg. ಮತ್ತೆ ಬೆಳ್ಳುಳ್ಳಿ 1/4 kg ನಾವು. ಹಾಂ, ಬೆಂಡೆಕಾಯಿ ಕೊಡ್ರಿ. 1/4 kg ಕೊಡ್ರಿ. ಮತ್ತೆ ಸಾಕು. ಇವು ಅವೆಲ್ಲ ಮನೆಗೆ ಇದ್ದಾವೆ, ಕ್ಯಾರೆಟು ಬೀನ್ಸು ಮನೇಲಿದ್ದಾವೆ. ಬೇಡ ಸಾಕು. ಎಷ್ಟಾಯ್ತು? ಟೊಮಾಟೊ 10 ರೂಪಾಯಿ, ಈರುಳ್ಳಿ ಒಂದು 60, 80, 100 ರೂಪಾಯಿ. ಸೋಯಾಬೀನ್ ಏನು ಅದು ಸೋಯಾಬೀನ್ ಹೆಂಗದು? ಹಾಂ, ಅದೇ 1/4 kg ಬೇಕಿತ್ತು. ಎಷ್ಟು? 100 ರೂಪಾಯಿ ಕೆಜಿನಾ? ನಂದು ವ್ಲಾಗು ಯೂಟ್ಯೂಬಿಗೆ. ಏನು? ಹಾಂ, 1/4 kg. ಮಶ್ರೂಮ್ ಸಿಗುತ್ತಕ್ಕ? ಹಾಂ. ಏನದು? ಪೆಪ್ಪರ್ ಪೌಡ್ರ್. ಜೀರಾ ಎಲ್ಲ ಟಿವಿಗೆ ಮೊಬೈಲಾಗಿ ನೋಡ್ತಿದ್ವಿ, ಈಗ ರಿಯಲ್ ಆಗಿ. ಚಾಟ್ ಮಸಾಲ ಹಣ್ಣಿಗೆ ಹಾಕೊಂಡು ತಿನ್ನೋದು. ಉಪ್ಪು ಖಾರ ಎಲ್ಲ ಇರ್ತೈತೆ. ಬೇಡ ಬೇಡ. ಪಾನಿಪುರಿ. ಅದೇ ಅಂದ್ರಲ್ಲ.
ಅದೇ ಮಶ್ರೂಮ್. ಇಲ್ಲಂತ ಜೋನಿ ಬೆಲ್ಲ ದೋಸೆ ಚಂದ. ಅವೆಲ್ಲ ನಾನು ಈ ಬ್ಲಾಗ್ ಮಾಡ್ತಾರಲ್ಲ ಅದ್ರಾಗೆ ನೋಡಿದ್ದೆ. ಇವೆಲ್ಲ ಈಗ ರಿಯಲ್ಲಾಗಿ ನೋಡ್ತಿದ್ದೆ. ಇವೆಲ್ಲ ಎಲ್ಲಿ ಸಿಗ್ತಾವಪ್ಪ ಇವ್ರು ತರ್ತಾರಲ್ಲ ಅಂತಿದ್ದೆ ನಾನು. ದೋಸೆ ಸಖತ್ ಹಾಕತ್ತೆ. ಗೋಧಿ ಹಿಟ್ಟು ತಕ್ಕ ಒಂದು ಪ್ಯಾಕೆಟ್. ರವೆನಾ? ಯಪ್ಪ ನಾನೆಂಥ ಅಲ್ಲಿ ಬೇಡ ಬಾ. ಹಾಂ ಯಾಕೆ? ಬೇಡ ಬಾ. ನಾನು ನೋಡ್ತೀನಿ ಅಷ್ಟೇ, ನಾನೇನು ಕೇಳಲ್ಲ. ಹಾಂ ಕೊಡ್ರಿ, ಅರ್ಧ ಕೆ ಜಿ ಕೊಡ್ರಿ. ಹ್ಞೂ ಹ್ಞೂ ಎಷ್ಟು ಕೊಡ್ರಿ? ನೋಡ್ತಾ ಇದ್ದೀನಿ ತಡೀರಿ. ಆವಾಗ ಎಷ್ಟೊಂದು ಐಟಮ್ ತರಿಸಿರ್ಲಿಲ್ಲಲ್ಲ ಅವರು. ಅದಕ್ಕೆ ಇಲ್ಲಿಟ್ರ ಕಾಣ್ತಾವ ಕಣ್ಣಿಗೆ. ಕಣ್ಣಿಗೆ ಕಾಣ್ತಾವ, ಅಂಗಡಿಗೆ ಜೋಡಿಸಿಟ್ಟಂಗೆ ಜೋಡಿಸ್ತದೆಯಾ? ಎಲ್ಲ ಅಂತ ನೋಡಲಿ. ಯಪ್ಪ ಇದಕ್ಕೆ ರೂಮ್ ಅಂತ ಯಾರು ಅಂತಾರೆ? ಅದು ಎಷ್ಟು ಸಲ ಕ್ಲೀನ್ ಮಾಡ್ಬೋದು. ನನ್ನ ಲೈಫ್ನಾಗ ನಾನು ಕ್ಲೀನ್ ಮಾಡ್ತಾನೆ ಇರ್ತೀವಪ್ಪ, ಇರೋದೇ ಇಬ್ಬರು. ಆದ್ರೂ ಈ ರೇಂಜಿಗೆ ಮತ್ತೆ ಇಲ್ಲಿ ಬೇಕು. ನಿನ್ನೆ ಅವೆಲ್ಲ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ. ಇಷ್ಟಕ್ಕೆ ಇಷ್ಟು ಅಲ್ಲಲ್ಲಿ ಇದ್ರಾಗಿ ಬಾರಿ ಬಾರಿ ಟ್ರಿಕ್ಸ್ ಐತಿ. ಏನು ಟ್ರಿಕ್ಸ್? ಈ ಥರ ಎಲ್ಲಾರ ನೋಡಿದ್ಯಾ ಜೀವನದಾಗ? ನಾನು ಶಿವಮೊಗ್ಗಕ್ಕೆ ಹೋದಾಗ ನೋಡಿದ್ದೆ ಬಿಡು. ಆದರೆ ಈ ನನಗೆ ಇನ್ನೊಂದು ನೋಡಿದೆ ಅಲ್ಲಿ, ನಾನು ಹೇಳಿಲ್ಲ ನಿಮ್ಗೆ. ಏನಿಲ್ಲ, ಜ್ಯೂಸಿನೂ ಇಟ್ಟಿದ್ರಲ್ಲ. ಹಾಂ, ಕೊಬ್ಬರಿ ಜ್ಯೂಸ್ ಇತ್ತು. ಕೊಬ್ಬರಿ ಜ್ಯೂಸ್? ಕಾಯ್ದು ಹೆಂಗಿರ್ತದೆ ನನಗೆ ಜ್ಯೂಸಾ? ಮತ್ತು ತೋರಿಸ್ಬೇಕಾನೆ. ಈ ಚೆನ್ನ ನೋಡಿದ್ರೆ ತಗೋಬೋದಿತ್ತ, ಒಂದ್ಸಲ ಟೇಸ್ಟ್ ಮಾಡ್ಬೋದಿತ್ತು ಹೆಂಗಿತ್ತಂತ. ಮ್ಯಾಂಗೋ ಜ್ಯೂಸು, ಹ್ಞೂ, ಆಪಲ್ ಜ್ಯೂಸು, ಗ್ರೇಪ್ಸಿಂದು ಜ್ಯೂಸ್ಗಳು ಇಟ್ಟಿದ್ರ? ಬಾಟ್ಲ್ ಒಳಗೆ ತಗೋಬೋದಿತ್ತಲ್ಲಪ್ಪ ಹೆಂಗಿದ್ರೆ. ತೆಂಗಿನಕಾಯಿ ಚಿತ್ರ ಇತ್ತು ಅದ್ರಾಗ. ಏನೋ ಇದ್ರೂ ಇರ್ಬೋದಿತ್ತು, ನಾನು ನೋಡಲಿಲ್ಲ. ಆಕೆ ಬೇರೆ ನಮ್ಮ ಹಿಂದಿಂದೇನೆ ಸುತ್ತರಿತಿದ್ಲಲ್ಲ, ನಾವೇನು ಕಳ್ರು? ನಮ್ಗೆ ಆಕೆ ಕಣ್ಣಿಗೆ ಕಳ್ರು ಥರ ಕಾಣ್ತೀವ ಏನು ಸುಡುಗಾಡ. ಮತ್ತು ಅವ್ನ ಪಾಪ ಏನು ಬೇಕಂತ ಕೇಳಕ್ಕೆ ತಾನೇ ಇರೋದು. ಇದೇನು ಸೋಯಾಬೀನ್. ಇದನ್ನ ನಮ್ಮ ಅಮ್ಮ ಅವತ್ತು ಮಾಡಿತ್ತು. ಸೇಮ್ ಟು ಸೇಮ್ ಚಿಕನ್ ತಿಂದಂಗೆ ಆಗ್ತಿತ್ತು. ಈ ಟೈಮಾಗೆ ತಿನ್ಬೇಕೋ ಬೇಡ ಗೊತ್ತಿಲ್ಲ, ಒಟ್ಟು ಅದ್ರ ತಗೊಂಬಂದೀವಿ, ಟ್ರೈ ಮಾಡೋಣ. ಚಿಕನ್ ಅಲ್ಲ, ಇದನ್ನು ಬಿಸಿನೀರಾಗ ಹಾಕಿ ಹಾಕ್ಬೇಕಪ್ಪಿ, ಬಿಸಿನೀರು ಕಾಸಿ ಇದನ್ನು. ಇಷ್ಟು ಹಾಕಿ ಮಾಡಿಸತ್ತಿ. ಓ ಅಷ್ಟಲ್ಲ, ಇದು ಹಿಂಗೆ ಐತಲ್ಲ, ಬಿಸಿನೀರಿಗೆ ಹಾಕಿದ ತಕ್ಷಣ ಇನ್ನೂ ದಪ್ಪ ಹಾಕತಿ. ಈಗ ನೆನ್ಸಿರೋ ಕಡಲೆ ಆಗೈತಿದ್ದು. ಹಾಂ ನೋಡಿ, 1/4 ಕೆ ಜಿಗೆ ಇಷ್ಟಾಗಿ ಬಂದವು. ನಾವು 1/4 ಕೆ ಜಿಗೆ ಅರ್ಧ ತಗೋಬೇಕಿತ್ತು. ಇಲ್ಲಿಪ್ಪ ಅಂದರೆ ಚೆನ್ನಾಗಿರ್ತದೆ, ಯಾಕಂದರೆ ನಾನು ತಿನ್ನಲ್ಲ. ನೀನು ಒಂದು ಟೈಮ್ ನೀನು ಸಾಂಬಾರು ಮಾಡು. ಸಾಂಬಾರಲ್ಲ, ಫ್ರೈ. ನಾನು ಏನು ಮಾಡೋಕ್ಕೆ ತಗೊಬಂದಿನಿ ಹೇಳಿದನ, ಕುಷ್ಕದ ಥರ ಮಾಡಿ ಇದನ್ನು ಸೈಡಿಗೆ ಇದನ್ನು ಗ್ರೇವಿ ಥರ ಮಾಡೋಕ್ಕೆ ತಗೊಂಬಂದಿರೋದು ನಾನು ಇದನ್ನು.
ಚಿಕನ್ ಮಾಡಿಕೊಡ್ತಿದ್ದಿಲ್ಲ ಆ ಥರ ರೋಸು ಅದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಇವತ್ತು ನಾನು ಹೋಗಿ ಅಕ್ಕಿ ತಗೋತೀನಿ. ತಗೊಂಬ ಬೇಡದಿರೋದೆಲ್ಲ ತಗೊಂಡು ಬೇಕಾಗಿರೋದು ಬಿಟ್ಟು ಬಂದೀವಿ ನಾವು. ಎಂಥ ಜಾಣ್ರು ಇರ್ಬೋದಾ? ದುಡ್ಡು ಕೊಡು. ಇತ್ತಲ್ಲ ನಿನ್ನ ಹತ್ರ, ಅಕ್ಕಿಗೆ ಐತೆ ನಿನ್ನ ಹತ್ರ ದುಡ್ಡು, ಗೊತ್ತು ನನಗೆ. ಇಲ್ಲ ಐತೆ. ಕೊಡೆ ಇಲ್ಲ. ಬಾರಪ್ಪಿ ಸುಮ್ಮನೆ ಅಕ್ಕಿ ಬರಲ್ಲ ಕೊಡಕ್ಕೆ. ಬರ್ತಾವೆ, ಅವೆಷ್ಟು ಬರ್ತಾವೆ ಅಷ್ಟೇ ತಮ್ಮ. ಫಸ್ಟ್ ಟೈಮ್ ಮಾಡಿರೋದು ಈ ರೆಸಿಪಿನ ನಾನು. ತಿಂತಾ ಇರೋದು ಫಸ್ಟ್ ಟೈಮ್ ತಾನೇ ನೀನು? ಇದನ್ನು ಯಾವತ್ತೂ ತಿಂದಿಲ್ಲ ತಾನೇ ನೀನು? ಹೇಳು ತಿಂದ್ಬಿಟ್ಟು ಹೆಂಗೈತೆ ಅಂತ. ಸ್ವಲ್ಪ ಈ ಕಡೆ ಕಲ್ಸ್ಕೊ, ಬಿಸಿ ಬಿಸಿದೆ ತಿನ್ಬೇಕು, ಚೆನ್ನಾಗಿರುತ್ತೆ. ಬಿರಿಯಾನಿ ಕುಷ್ಕ ಅದೇನಿರ್ತೈತೆ ಅದೆಲ್ಲ ಬಿಸಿ ಬಿಸಿದೆ ತಿನ್ಬೇಕು ಚೆನ್ನಾಗಿ. ಹೌದಾ? ಹೌದು. ಸಾಂಬಾರಿಗೆ ಕಲ್ಸ್ಕೊತೀನಿ. ಏನು ಅನಿಸುತ್ತೆ ಅಂತ ರಿಯಾಲಿಟಿ ಹೇಳು. ಸೂಪರಾಗಿದೆ ಕಣೆ. ನಿಜವಾಗ್ಲೂ ನಿಜವಾಗ್ಲೂ ತಿನ್ನಿಸ್ಲಾ? ಹೇಳಲಿಲ್ಲ ಚೆನ್ನಾಗಿರ್ತೈತಿ ಅಂತ. ಸೇಮ್ ಅದು ಚಿಕನ್ ಫೀಲ್ ಕೊಡ್ತೈತಿ. ಸೇಮ್ ಟು ಸೇಮ್. ಸಾಕಾಗಿತ್ತದ. ಇದನ್ನು ರೊಟ್ಟಿಗೆ ಚಪಾತಿಗೆ ಈ ಥರ ಗ್ರೇವಿ ಮಾಡೋದು ಚೆನ್ನಾಗಿರ್ತೈತೆ. ಆಮೇಲೆ ಈ ಥರ ಮಾಡ್ಕೊಂಡು ಊಟ ಮಾಡ್ಬೋದು. ಈ ಥರ ಮಾಡ್ಕೊಂಡು ಊಟ ಮಾಡ್ಬೋದು. ಏನಪ್ಪ ಇವು? ಸೋಯಾಬೀನ್ ತರಕಾರಿನದು? ಚೆನ್ನಾಗೈತಾ? ಸಖತ್ತಾಗೈತೆ.